ಅಧಿಕಾರ ಸ್ವೀಕಾರ ಮಾಡಿದಂಥ ಮರುದಿನನೇ ಟ್ರಂಪ್ ವಿರುದ್ಧವಾಗಿ ಒಂದು ಕೇಸ್ ಬಿದ್ದಿದೆ. ಜನ್ಮಸಿದ್ಧ ಪೌರತ್ವ ನೀತಿಗೆ ಕೈ ಹಾಕಿದ್ದು ನೂತನ ಅಧ್ಯಕ್ಷರು. ಇದರ ವಿರುದ್ಧವಾಗಿ ಜನಾಕ್ರೋಶ ಭುಗಿಲೆದ್ದಿದೆ. ಅಲ್ಲಿ ಯಾರೆಲ್ಲ ಇಲ್ಲಿ ಬರೋದು, ಡೆಲಿವರಿ ಮಾಡಿಸ್ಕೊಳ್ಳೋದು, ಹುಟ್ಟಿದಂಥ ಮಗುನ ಇಮಿಡಿಯೇಟಾಗಿ ಅಮೆರಿಕದ ಪ್ರೆಸಿಡೆಂಟ್ ಡಿಕ್ಲೇರ್ ಮಾಡಿಬಿಡೋದು, ಇದೆಲ್ಲ ನಡೆಯಲ್ಲ. ಈ ಥರ ಮಾಡೋಕ್ಕೆ ಬರಲ್ಲ. ಯಾವ್ಯಾವುದು ಕೆಲಸದ ವೀಸಾ ಮೇಲೆ ಬರೋದು, ಶಿಕ್ಷಣದ ವೀಸಾ ಮೇಲೆ ಬರೋದು, ಪ್ರವಾಸದ ವೀಸಾ ಮೇಲೆ ಬರೋದು, ಇಲ್ಲಿ ಬಂದು ಡೆಲಿವರಿ ಮಾಡಿಸ್ಕೊಳ್ಳೋದು. ಡೆಲಿವರಿ ಮಾಡಿಸ್ಕೊಂಡ್ರೆ ಆ ಮಗುವಿಗೆ ಇಲ್ಲಿಂದ ಪೌರತ್ವವನ್ನು ಮಾಡ್ತಿದ್ರಲ್ಲ, ಇದೆಲ್ಲ ಇಲ್ಲ. ಇಲ್ಲಿಗೆಲ್ಲ ಯಾರು ಎಂಟ್ರಿ ಆಗಿದ್ದವರು ಇಲ್ಲಿಂದ ಮೊದಲು ಹೊರಡಿ, ಅವರಿಗೆಲ್ಲ ಪೌರತ್ವ ಅಂತೂ ಸಿಗೋದೇ ಇಲ್ಲ. ಈ ಥರ ರೂಲ್ಸ್ ಎಲ್ಲ ಮಾಡಿದ್ರಲ್ಲ, ಇದರ ವಿರುದ್ಧ ಇದೀಗ ಡೊನಾಲ್ಡ್ ಟ್ರಂಪ್ ಏನು ಈ ಥರ ರೂಲ್ಸ್ ಮಾಡಿದ್ರೋ ಇವರ ವಿರುದ್ಧವಾಗಿ ಜನ ತಿರುಗಿ ಬಿದ್ದಿದ್ದಾರೆ. ಅಲ್ಲಿ ನೂತನ ಅಧ್ಯಕ್ಷರ ವಿರುದ್ಧವಾಗಿ ಕೋರ್ಟ್ ಮೆಟ್ಟಲು ಹತ್ತಿದ್ದಾರೆ. ಅಮೆರಿಕದ 22 ರಾಜ್ಯಗಳ ಜನ, ಟೋಟಲ್ 22 ಸ್ಟೇಟ್ಸೇನೆ ತಿರುಗಿ ಬಿದ್ದವು ಟ್ರಂಪ್ ವಿರುದ್ಧವಾಗಿ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಾನೂನು ಸಮರಕ್ಕೆ ಸಜ್ಜಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ನ ವಿರೋಧಿ ಬಣ. ನ್ಯಾಯಾಲಯದ ಮೊರೆ ಹೋಗಿವೆ 22 ಡೆಮಾಕ್ರೆಟಿಕ್ ನೇತೃತ್ವದ ರಾಜ್ಯಗಳು. ಬೇರೆ ಪಕ್ಷದ್ದು ಇರುತ್ತಲ್ಲ, ಅಲ್ಲಿ ನಿಮ್ಮ ಪಕ್ಷದಲ್ಲಿ ಮಾಡ್ಕೊಳ್ಳಿ, ಇದರ ಕೇಂದ್ರದಲ್ಲಿ ಏನೋ ಮಾಡ್ತಾ ಇದ್ದೀರಿ ನೀವು, ರಾಜ್ಯಗಳಲ್ಲಿ ನಾವು ಕೇಳ್ತೀವಿ ನ್ಯಾಯ ಅಂತ ಅವರು ಕೇಳಕ್ಕೆ ಮುಂದಾಗಿದ್ದಾರೆ. ಇದೀಗ ಅಮೆರಿಕದ ಹಲವು ನಾಗರಿಕ ಹಕ್ಕು ಸಂಘಟನೆಗಳು ಕೂಡ ಕೇಸ್ ದಾಖಲು ಮಾಡಿವೆ. ಕೊಲಂಬಿಯಾ, ಸ್ಯಾನ್ ಫ್ರಾನ್ಸಿಸ್ಕೋ, ಬೋಸ್ಟನ್, ಸಿಯಾಟಲ್ ಕೋರ್ಟ್ಗಳಲ್ಲಿ ಕೇಸನ್ನು ಹಾಕಲಾಗಿದೆ. ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್, ವಲಸಿಗ ಸಂಸ್ಥೆಗಳು ಕೂಡ ಕೇಸನ್ನು ಜಡಿದಿವೆ. ಆದೇಶ ಜಾರಿ ಮಾಡಿ ಟ್ರಂಪ್ ಹೇಳಿಬಿಟ್ರು, ಶಿಳ್ಳೆ ಬರಬಹುದು, ಚಪ್ಪಾಳೆ ಬರಬಹುದು, ವಾವ್ ಅಂತ ಹೇಳ್ಬೋದು, ಎಲ್ಲವೂ ಸರಿ. ಆದರೆ ಈ ಆದೇಶ, ನಿನ್ನೆ ಕೂಡ ಇದರ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ. ಟ್ರಂಪ್ ಅವ್ರು ಹೇಳೋದು ಬೇರೆ, ಇದಕ್ಕೆ ಮತಗಳ ಅವಶ್ಯಕತೆ ಇದೆಯಲ್ಲ, ಎಲ್ಲರೂ ಕೂಡ ಇದಕ್ಕೆ ಈ ಒಂದು ಮಸೂದೆಗೆ ಎಸ್ ಅಂತ ಹೇಳಬೇಕಲ್ಲ ಅಂತ. ಆದೇಶ ಜಾರಿ ಕಷ್ಟ ಯಾಕೆ ಅಂತ ಹೇಳಿದ್ರೆ, ಸಾಂವಿಧಾನಿಕ ತಿದ್ದುಪಡಿಯಿಂದ ಜನ್ಮಸಿದ್ಧ ಪೌರತ್ವ ತೆಗೆದುಹಾಕಬಹುದು. ಆದರೆ ಇದಕ್ಕೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಸೆನೆಟ್ ಬಹುತೇಕ ಅಲ್ಲಿನ ಬಹುಮತ ಬೇಕಾಗುತ್ತೆ. 2ರಲ್ಲೂ 3/2 ಬೆಂಬಲವನ್ನು ಪಡ್ಕೊಳ್ಳೇಬೇಕಾಗತ್ತೆ. ಅಲ್ಲದೆ ಅಮೆರಿಕದ ರಾಜ್ಯಗಳ ಮುಕ್ಕಾಲು ಭಾಗದ ಅನುಮೋದನೆ ಅಗತ್ಯ ಇದೆ. ಇಲ್ಲಿ ಆಲ್ರೆಡಿ 22 ರಾಜ್ಯಗಳು ತಿರುಗಿ ಬಿದ್ದಿವೆ. ಮುಕ್ಕಾಲು ಭಾಗದ ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ. ಅಧ್ಯಕ್ಷರ ಆದೇಶವನ್ನು ಮಾಡಿಬಿಟ್ರೂ ಕೂಡ ಅದನ್ನು ಡಿಸೈಡ್ ಮಾಡೋದು ಅಧ್ಯಕ್ಷರಲ್ಲ, ಕೋರ್ಟ್ಗಳು. ಅಧ್ಯಕ್ಷರಿಗೆ ಜನರ ಸಾಂವಿಧಾನಿಕ ಹಕ್ಕನ್ನು ಕಸಿದುಕೊಳ್ಳುವಂಥ ಅಧಿಕಾರ ಇಲ್ಲವೇ ಇಲ್ಲ ಅಂತ ಹೇಳೋ ಒಂದು ವಾದ ಇದೆ. ಹಾಗಾಗಿ ಟ್ರಂಪ್ ಹೇಳಿರಬಹುದು, ಆದರೆ ಜಾರಿಯಾಗೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ.